ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಲಿ ಬಳಸ್ಕೊಂಡು ಇವತ್ತು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಎಷ್ಟೆಷ್ಟೋ ಹೆಂಗಸರುಗಳಿದ್ದಾರೆ, ಏನೇನೋ ಬಾಳ್ಕೊಂಡು ಅವ್ರು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಇಲ್ಲಿ ಯಾವನೋ ಕುತ್ಕೊಂಡು ಎಲ್ಲೋ ಮೂಲೆಯಿಂದ ಮೆಸೇಜ್ಗಳಾಗ್ತಾನೆ ಲೋಫರು. ಅವತ್ತಿಂದ ಬೇರೆ ತರ ಟಾರ್ಚರ್ ಕೊಟ್ಕೊಂಡು ಬಂದ. ಹೆಂಗೆ ಗೊತ್ತಾ ಮಾನಸಿಕ ಹಿಂಸೆ ಅಂದ್ರೆ, ಒಬ್ಬ ಹೆಣ್ಮಗಳು ಬದುಕಕ್ಕೆ ಆಗ್ಬಾರ್ದು, ಅವಳು ಏನಾದ್ರು ಮಾಡ್ಕೋಬೇಕು ಅನ್ನೋ ಒಂದು ಲೆವೆಲ್ಗೆ ತಗೊಂಡೋಗಿ ನಿಲ್ಸಿದಾನೆ. ಇವಾಗ ಗಂಡಸ್ತಾನ ಇರೋನಾಗಿದೆ, ನನ್ನಂತ ಒಂದ್ ಲೇಡಿ ಮುಂದೆ ಬಂದು ಮಾತಾಡಕ್ಕೂ ಮೀಟ್ರಿಲ್ವಾ ಅವನಿಗೆ. ಇಂಥ ಕಚಡ ನನ್ನ ಮಕ್ಳುಗಳು ಎಲ್ಲೋ ಕೂತ್ಕೊಂಡು ಕೈಲಾಗ್ದಿರೋ ಒಂದ್ ಹೆಣ್ಮಗಳನ್ನ ಆಟ ಆಡ್ಸ್ತಿದ್ದಾನಲ್ಲ, ಇವನು ಎಂತ ಕಚಡ ಲೋಫರು. ಇವ್ನು ಯಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಳ್ಳೆ ರೀತಿಲಿ ತೋರ್ಸ್ಕೊಂಡು ಇಷ್ಟ ದಿನ ನಾನು ಒಳ್ಳೆ ರೀತಿಲಿ ಬದುಕ್ತೋಳು. ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಏನಂತ. ಇಷ್ಟು ವರ್ಷದಿಂದ ನೋಡಿದೀರಾ, 3-4 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀರಾ. ಸೊ ಈ ಜರ್ನಿಲಿ ಇವತ್ತು ಯಾವತ್ತನೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನನಗೆ ಈ ತರ ಎಲ್ಲ ಟಾರ್ಚರ್ ಕೊಟ್ಟು ಮಾನಸಿಕ ಹಿಂಸೆ ಕೊಟ್ಟು ಬದುಕದೇ ಬೇಡ ಅನ್ನೋ ಒಂದು ಲೆವೆಲ್ಗೆ ತಗೊಂಡೋಗ್ಬಿಟ್ಟಿದ್ದೆ ನನ್ನನ್ನ. ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದಷ್ಟು ವಿಷಯಗಳು ಈಗಾಗಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದೀನಿ. ಸೊ ಇದೊಂಥರ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ ತುಂಬ ನನ್ನ ನಂಬರ್ ತಗೊಂಡು ಆ ಕಡೆ ಈ ಕಡೆ ಎಲ್ಲ ಹಾಕಿ ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾನೆ. ಯಾರ್ದೆಲ್ಲ ವಿಡಿಯೋಸು ವೈರಲ್ ಆಗಿದ್ದಾವೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಎಲ್ಲ ಕಡೆ ನನ್ನ ನಂಬರ್ ಮೆನ್ಷನ್ ಮಾಡಿ ಒಂದು ಬೆಳಗ್ಗೆ ಅನ್ನಲ್ಲ ರಾತ್ರಿ ಅನ್ನಲ್ಲ ಟೈಮ್ಗಳಲ್ಲಿ ವಿಡಿಯೋ ಕಾಲ್ಸ್ ಬರೋಂಗೆ ಮಾಡಿದ್ದಾನೆ. ಮತ್ತು ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡೋ ಥರ, ಅಂದರೆ ನಂಗೆ ನಂಬರೇ ಯಾವುದಂತ ಗೊತ್ತಿಲ್ಲ. ಬಿಸ್ನೆಸ್ ವಾಟ್ಸಪ್ಪಿಗೆ ಅಂತ ಹೇಳ್ಬಿಟ್ಟು ನಾನು ನಂಬರ್ನ ಟೆರಕೋಟಾ ಜ್ಯುವೆಲ್ಲರಿ, ಹ್ಯಾಂಡ್ಮೇಡ್ ಜ್ಯುವೆಲ್ಲರಿ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಹೋಗ್ಲಿ ಅಂತೇಳಿ ನಂಬರ್ ಹಾಕ್ತಾರೆ. ಯಾರೇ ಆದರೂ ಬಿಸ್ನೆಸ್ ಮಾಡೋರು ನಂಬರ್ಸ್ನ ಮೆನ್ಷನ್ ಮಾಡದೆ ಹೆಂಗೆ ಬಿಸ್ನೆಸ್ ಮಾಡ್ತಾರೆ, ಆನ್ಲೈನ್ ಬಿಸ್ನೆಸ್ಸು. ಸೊ ನಾನು ಹಂಗೆ ಮಾಡಿರೋ ಅಂಥದ್ದು. ಸೊ ಇತ್ತೀಚೆಗೆ ಒಂದು 8 ತಿಂಗಳಿಂದ ನನಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. 8 ತಿಂಗಳಿಂದ ಫಸ್ಟ್ ಟೈಮ್ ನನಗೆ ಒಂದಿಬ್ರು ಕಾಲ್ ಮಾಡ್ತಾರೆ, ಹಿಂಗೆ ನಿಮ್ಮದು ಫೇಸ್ಬುಕ್ಕಲ್ಲಿ ನಂಬರ್ ಸಿಕ್ತು, ಅದು ಯಾವುದೋ ಸಿಂಬಲ್ ಬಳಸಿ ನಿಮ್ಮ ನಂಬರ್ ಹಾಕಿದ್ದೀರಾ ಅಂತ ಹೇಳ್ತಾರೆ. ಒಂದು ಹೆಣ್ಮಗಳಾಗಿ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ನಾವುಗಳೇ ಹೋಗಿ ನಮ್ಮ ನಂಬರ್ನ ಹಾಕೊಂಡು ಆ ಥರ ಒಂದು ವೈರಲ್ ಮಾಡ್ಕೊಳ್ಳೋಂಥದ್ದು ನಮ್ಗೇನಿರುತ್ತಲ್ವಾ. ಸೊ ಯಾರೋ ಒಬ್ಬ ವ್ಯಕ್ತಿ ಬೇಕಂತ ಹೇಳ್ಬಿಟ್ಟು ನನ್ನ ನಂಬರ್ನ ಪರ್ಸ್ನಲೈಸ್ ಆಗಿ ತಗೊಂಡಿದ್ದಾನೆ. ಅವನು 2 ನಂಬರ್ನು ಕೂಡ ಎಲ್ಲ ವಿಡಿಯೋಗೂ ಮೆನ್ಷನ್ ಮಾಡೋದು, ಎಲ್ಲ ವಿಡಿಯೋದಲ್ಲೂ ಅವನು ಒಂದು ನನ್ನ ನಂಬರು ಎಲ್ಲರಿಗೂ ಗೊತ್ತಾಗ್ಲಿ, ಒಂದಷ್ಟು ಜನ ಫೋನ್ ಮಾಡಲಿ, ತಲೆ ತಿನ್ನಲಿ ಅಂತಾನೆ ಹಾಕಿದ್ದಾನೆ. ಸೊ ಅದ್ರ ಜೊತೆಗೆ ಒಂದಷ್ಟು ಜನ ಯಾವುದ್ಯಾವುದೋ ಕಂಟ್ರಿಯಿಂದ ಫೋನ್ ಮಾಡಿದ್ದಾರೆ, ಯಾವುದ್ಯಾವುದೋ ಸ್ಟೇಟಿಂದ ಫೋನ್ ಮಾಡಿದ್ದಾರೆ. ಒಂದು ಕಡೆಯಿಂದ ನನಗೆ ಫೋನ್ ಬಂದಿಲ್ಲ. ಮಹಾರಾಷ್ಟ್ರ, ಹರಿಯಾಣ, ಪಂಜಾಬು, ಆಮೇಲೆ ಆಂಧ್ರ ಪ್ರದೇಶು, ಸೊ ಎಲ್ಲ ಕಡೆ ಗಲ್ಫ್ ಕಂಟ್ರಿಯಿಂದ ಬಂದಿದೆ ನನಗೆ ಫೋನು. ಸೊ ಆ ಲೆವೆಲ್ಗೆ ನನ್ನ ನಂಬರ್ ತಗೊಂಡೋಗಿ ರೀಚ್ ಮಾಡಿರೋದು. ಅದ್ರ ಜೊತೆಗೆ ಒಂದಷ್ಟು ಮ್ಯಾರೇಜ್ ಬ್ಯೂರೋ ಇರ್ತಾವಲ್ವಾ, ಮದುವೆ ಆಗೋಕೆ ಅಂತಾನೆ ಆ್ಯಪ್ಗಳು ಇರ್ತಾವಲ್ಲ, ಹೆಣ್ಣು ಗಂಡು ಹುಡ್ಕೋಂಥ ಆ್ಯಪ್ಗಳು, ಅಲ್ಲೆಲ್ಲ ಹೋಗಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನನ್ನ ನಂಬರ್ಗಳನ್ನ ಹಾಕಿರೋ ಅಂಥದ್ದು. ಇವಾಗ ರೀಸೆಂಟಾಗಿ ಗೊತ್ತಾಗ್ತಿರೋ ವಿಷಯ ಬಂದು, ನಾನು ಎಲ್ಲ ಕಡೆ ಓಡಾಡಿದೆ, ಪೊಲೀಸ್ ಸ್ಟೇಷನ್ ಓಡಾಡಿದೆ, ಸೈಬರ್ ಕ್ರೈಮ್ಗೆ ಹೋಗಿದ್ದೆ. ಯಾರು ಎಲ್ಲೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಒಬ್ಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋ ಅವಳು ಬ್ಯಾಕ್ ಸಪೋರ್ಟ್ ಆಗಿ ಯಾವುದೇ ಗಂಡ್ಸಿಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ ಅಂದ್ರೆ ಯಾರಿಗೂ ಎಲ್ಪ್ ಮಾಡಲ್ಲ ಒಂದು. ಆಮೇಲೆ ನಮ್ಮ ಭಾರತೀಯ ಕಾನೂನು ವ್ಯವಸ್ಥೆ ಇದೆಯಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ನಮ್ಮಂತ ಒಬ್ರು ವೀಲ್ ಚೇರ್ ಬಂದಿದ್ದಾರೆ, ಏನ್ ಇವ್ರ ಕತೆ ಕರ್ಮ ಏನ್ ಕೇಳೋಣ ಅನ್ನೋರೇ ಒಬ್ರು ಗತಿಗಿರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರೂ. ಅವರೆಲ್ಲ 500 ರೂಪಾಯಿಗೆ ಮಾರ್ಕೊಂಡಿರುವಂತ ವ್ಯಕ್ತಿಗಳೇ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ನನ್ನ ಜೀವನದಲ್ಲಿ ಅದು ನಡೆದ್ಬಿಟ್ಟಿದೆ. ನನ್ನ ಹಸ್ಬೆಂಡ್ ವಿಚಾರವಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಳಗ್ಗೆ ಸಾಯಂಕಾಲದವರೆಗೂ ಕೂತ್ರು ನನ್ನ ಗಂಡ ಒಂದಿನ ಪೊಲೀಸ್ ಸ್ಟೇಷನ್ ಕಾಲು ಹಿಡ್ದೇನೆ ಆ ಸಮಸ್ಯೆಗೆ ಏನು ಪರಿಹಾರ ಹುಡ್ಕೋಬಹುದು ಅಂತ ಕಂಡ್ಕೊಂಡಿದ್ದಾನೆ. ಅವಾಗ ನಂಗೆ ಅರ್ಥ ಆಯ್ತು, ದುಡ್ಡು ಕೊಟ್ರೆ ಇಲ್ಲಿ ನಮ್ಮ ಕಾನೂನು ವ್ಯವಸ್ಥೆನ ಕೊಂಡ್ಕೋಬಹುದು ಅಂತ ನಂಗೆ ಅವಾಗ ಅರ್ಥ ಆಯ್ತು. ಸೊ ನಾನು ಎಲ್ಲೇ ಓಡಾಡಿದ್ರು ಎಲ್ಲ ಕಡೆ ದುಡ್ಡು ಕೊಡ್ತಿದ್ದ. IG ಲೆವೆಲ್ಗೆ ನನ್ನ ಕೇಸ್ ತಗೊಂಡೋಗಿದ್ದ. ಆಕ್ಚುಲಿ ಕೈಯಲ್ಲಾಗಲ್ಲ, ಕಾಲಲ್ಲಾಗಲ್ಲ. ಕೈ ಮುರಿದಿದೆ, ನನಗೆ ಸೊಂಟ ಮುರಿದಿದೆ, ಕಾಲು ಸ್ವಾಧೀನ ಇಲ್ಲ. ನನ್ನಂತವಳು ಒಬ್ಳು ಓಡಾಡಕ್ ಆಗ್ಬಾರ್ದು, ಇವಳೆಲ್ಲ ಖರ್ಚು ವೆಚ್ಚಗಳನ್ನ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ಅವ್ರ ಹತ್ರ ಬೇಡ್ಲಿ ಅಂತ ಒಂದು ಉದ್ದೇಶದಿಂದ ಆ ವ್ಯಕ್ತಿ ನನ್ನ ಕೇಸ್ನ ಅಲ್ಲಿವರೆಗೂ ತಗೊಂಡೋಗಿದ್ದ. ನಾನು ಏನು ಮಾಡಿದಿನ ಆ ಕೇಸ್ನ ಅಲ್ಲಿವರೆಗೂ ತಗೊಂಡೋಗಿದ್ದ ಅಂದ್ರೆ ಯಾವ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡಿರ್ಬೋದು ಇವನು ಅಂತ ಅನಿಸ್ತು ನಂಗೆ. ಅದಕ್ಕೆ ಹೇಳೋದು, ದುಡ್ಡಿದ್ರೆ ಇವತ್ತು ದುನಿಯಾ, ದುಡ್ಡಿದ್ರೆ ಇವತ್ತು ಯಾರು ಬೇಕಾದ್ರೆ ಕೊಂಡ್ಕೋಬಹುದು, ಎಂತ ಕಾನೂನು ವ್ಯವಸ್ಥೆನೂ ಬೇಕಾದ್ರೆ ಕೊಂಡ್ಕೋಬಹುದು ಅಂತ ನನ್ಗೆ ಅವತ್ತು ಅರ್ಥ ಆಯ್ತು. ಸೊ ನನ್ನ ಕೈಯಲ್ಲಿ ದುಡ್ಡಿಲ್ಲ, ನಂಗೆ ಓಡಾಡಕ್ ಆಗಲ್ಲ ಒಂದು ರೀಸನ್ ಇಂದ. ಆ ಪೊಲೀಸವರೆಲ್ಲ ನನ್ನ ಹಿಂದೆ ಮುಂದೆ ಮಾಡಿದ್ರು. ಆಮೇಲೆ ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ಲಿಲ್ಲ. ಒಬ್ಬ ವ್ಯಕ್ತಿ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂದ್ರೆ ಅವನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಎಲ್ಲ ಮಾತಲ್ಲಿ ಹೇಳಿದ್ರೆ ಹೊರತು ಅವ್ರು ಯಾವ್ದೇ ಕೆಲಸ ಮಾಡಿಲ್ಲ. ಬಗುಲ್ಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಇವತ್ತು ಕೂಡ ಕೇಸ್ ಫೈಲ್ ಮಾಡಿರೋದು. FIR ಮಾಡ್ಲಿಲ್ಲ, ಅದ್ರೊಳಗಡೆ ಏನೂ ಇಲ್ಲ, ವಿಷಯಗಳೇ ಇಲ್ಲ. ಆ ವ್ಯಕ್ತಿನ ಏನೂ ಮಾಡ್ಲಿಲ್ಲ, ಬಿಟ್ರು.
ಯಾಕೆ ಬಿಟ್ರು, ಅಲ್ಲೆಲ್ಲ ದುಡ್ಡಿನ ವ್ಯವಸ್ಥೆ ನಡೆದಿತ್ತು ಅಂತ ನಂಗೆ ಚೆನ್ನಾಗೂ ಅರ್ಥ ಆಯ್ತು. ನಾನು ಒಂದಷ್ಟು ದುಡ್ಡು ಬಿಚ್ಚಿದ್ರೆ ಎಲ್ಲ ಆಗ್ತಿತ್ತು, ಏನ್ ಮಾಡೋದು, ನಾವು ಆ ತರ ಇದ್ರಲ್ಲಿ ಬದುಕ್ಲಿಲ್ಲ ಒಂದು. ಆಮೇಲೆ ನಮ್ಮ ಕೈಯಲ್ಲಿ ದುಡ್ಡು ಇಲ್ದೆ ನಾವು ಇಷ್ಟೆಲ್ಲ ಪರಿಸ್ಥಿತಿ ಅನುಭವಿಸ್ಕೊಂಡು ಇವತ್ತು ನಾನು ಒಬ್ಳೆ ಬದುಕ್ತಾ ಇರೋದು. ನ್ಯಾಯ ನೀತಿ ಮಾರ್ಗ ಅಂತ ಹೋದ್ರೆ ನನ್ನಂಗೆ ಅಲಿಬೇಕು ಅನ್ನೋದನ್ನ ನಾನು ತಿಳ್ಕೊಂಡೆ. ಸೊ ದುಡ್ಡಿದ್ರೆ ಅನ್ಯಾಯದ ಮಾರ್ಗದಲ್ಲಿ ನಡಿಬೇಕಾದ್ರೆ ಹೆಂಗ್ ಬೇಕಾದ್ರೂ ನಡಿಬೋದು ಅಂತ ನನ್ನ ಗಂಡನ್ ನೋಡಿ ನಾನು ಮನವರಿಕೆ ಮಾಡ್ಕೊಂಡೆ. ಆಮೇಲೆ ಗೊತ್ತಾಯ್ತು ಯಾವ ಕಾನೂನು ವ್ಯವಸ್ಥೆಯಲ್ಲೂ ನಮ್ಗೆ ನ್ಯಾಯ ಸಿಗಲ್ಲ. ವೀಲ್ ಚೇರ್ ಅಲ್ಲಿ ಇದ್ಬಿಟ್ಟಿದೀನಿ, ಅಂಗವಿಕಲೆ ಆಗ್ಬಿಟ್ಟಿದೀನಿ ಅಂದ್ರೆ ನಮ್ಗೆ ನ್ಯಾಯ ಸಿಕ್ಕುತ್ತೆ ಅಂತ ಕೆಲವೊಬ್ರು ಅನ್ಕೊಂಡಿರ್ಬೋದು. ನಮಗೂ ಯಾವುದು ನ್ಯಾಯ ಸಿಕ್ಕಿಲ್ಲ. ನಾನು ಇದಕ್ಕೆ ಹೋಗಿದ್ದೆ, ಮಹಿಳಾ ಒಂದು ಇದಕ್ಕೆ ಹೋಗಿದ್ದೆ, ಅಲ್ಲೂ ಏನೂ ಆಗ್ಲಿಲ್ಲ. ನಾಗಲಕ್ಷ್ಮಿ ಮ್ಯಾಮ್ ಕಡೆಯಿಂದಾನೇ ಹೋಗಿದ್ದೆ. ನಾನು 2-3 ಸರಿ ಮಾತಾಡ್ಸಿದ್ದೀನಿ, ನನ್ನ ಒಂದು ಪರಿಸ್ಥಿತಿನೆಲ್ಲ ಹೇಳಿದ್ದೀನಿ. ಅವ್ರಿಗೆ ಸಂಬಂಧಪಟ್ಟಿರೋ ಒಂದು ಡಿಪಾರ್ಟ್ಮೆಂಟ್ಗೆ ಬಿಡ್ತಾರೆ ಅಷ್ಟೇ. ಬಿಟ್ರೆ ಅಲ್ಲಿ ಏನಾಯ್ತು ಕತೆ ಅನ್ನೋರು ಯಾರು ಕೇಳೋಕೆ ಬರಲ್ಲ. ನಾನು ಆ ಕಡೆ ಕಂಪ್ಲೇಂಟ್ ರೈಸ್ ಮಾಡಿದೆ, ಏನೂ ಆಗ್ಲಿಲ್ಲ. ಅದ್ರ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬಂದೆ, ಅಲ್ಲೂ ಏನೂ ಆಗ್ಲಿಲ್ಲ. ಅದ್ ಬಿಟ್ಟು ಸೈಬರ್ ಕ್ರೈಮ್ಗೆ ಹೋಗೋಣ ಅಂತ ಇವನ್ ವಿಷಯ ಸ್ಟಾರ್ಟ್ ಆಯ್ತು. ಇವನ್ ಯಾರೋ ಗೊತ್ತು ಗುರಿ ಇಲ್ದೋನು, ಇವಂದು ಒಂದು ಸ್ಟಾರ್ಟ್ ಆಯ್ತು. ಇವಂದು ಕಂಡಿಡಿಯಕ್ ಆಗ್ಲಿಲ್ಲ. ನನ್ಗೆ ಪರಿಸ್ಥಿತಿ ಹೆಂಗ ಅನಿಸ್ತು ಅಂದ್ರೆ, ಅಯ್ಯೋ ಲೈಫ್ ಎಷ್ಟು ಇದ್ರೆ ದೇವರ ನ್ಯಾಯಾಲಯದಲ್ಲಿ ಒಂದು ನ್ಯಾಯ ಸಿಗುತ್ತೆ ಯಾವತ್ತೋ ಒಂದಿನ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ದೀನಿ. ಮಗನ್ ನೋಡ್ಕೊಂಡು ನನ್ನ ಜೀವನ ನಡೆಸೋದೇ ಒಂದು ದೊಡ್ಡ ಕಷ್ಟ. ಮನೆ ಬಾಡಿಗೆ ಕಟ್ಕೊಂಡು ನಾನು ಜೀವನ ಹೆಂಗಪ್ಪ ನಡೆಸೋದು? ಯೂಟ್ಯೂಬಲ್ಲೇ ನನ್ನ ಜೀವನ ಇವಾಗ. ಆ ಯೂಟ್ಯೂಬಲ್ಲೂ ಅಷ್ಟೇನು ದುಡ್ಡು ಬರಲ್ಲ, ಒಂದೊಂದು ಮಂತ್ ಬರೋದೇ ಇಲ್ಲ ದುಡ್ಡು ನಂಗೆ. ಸೊ ಇನ್ನೊಂದು ಮಂತ್ ಬಂದಿರೋದ್ರಲ್ಲಿ ಯಾವುದಕ್ಕೂ ಸಾಲ ಅಲ್ಲ. ಹೇಳ್ಬೇಕು ಅಂದ್ರೆ ತಿನ್ನೋ ಉಣ್ಣೋ ಮಗು ಇಟ್ಕೊಂಡು, ಎಜುಕೇಶನ್ ಮಾಡಿಸೋ ಒಂದು ಮಗುನು ಇಟ್ಕೊಂಡು, ಜೊತೆಗೆ ನನ್ನ ಖರ್ಚುಗಳು ಒಂದಷ್ಟಿದೆ. ಅಂದ್ರೆ ಸ್ಪೈನ್ ಇಂಜುರಿ ಅಂದ್ರೆ ಖರ್ಚುಗಳು ನಮ್ಗೆ ಹೇಳ್ಬೇಕು ಅಂದ್ರೆ ಮೆಡಿಕಲ್ ಖರ್ಚು ತುಂಬಾ ಇದೆ. ಸೊ ನಾನು ಆಲ್ಮೋಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಎಷ್ಟೋ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನನ್ಗೇನೆಲ್ಲ ಖರ್ಚುಗಳಿದಾವೆ ಅಂತ. ಅಷ್ಟು ಖರ್ಚುಗಳು ನಿಭಾಯಿಸ್ಕೊಂಡು ಒಂದು ಮಗುನ ಸಾಕೊಂಡು ಅವ್ನಿಗೆ ಎಜುಕೇಶನ್ ನೋಡ್ಕೊಂಡು ಅವ್ನ ದಿನನಿತ್ಯದ ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಕೊಂಡು ಬದುಕೋದು ಎಷ್ಟು ಕಷ್ಟ ಇದೆ ಅಂತ. ನಾನ್ ದುಡಿಯೋದಕ್ಕೆ ಹೋರಾಡ್ತಿದ್ರೆ ಇಲ್ಲಿ ಯಾರೋ ಮಾನಸಿಕ ಹಿಂಸೆ ಕೊಟ್ಕೊಂಡು ನಮ್ಗೆ ಇಷ್ಟು ಟಾರ್ಚರ್ ಕೊಡ್ತಾ ಇದಾರೆ. ಇವ್ನು ಯಾರು ಎತ್ತ ಏನು ಗೊತ್ತಿಲ್ಲ. ಅವನು ಫಸ್ಟ್ ಸಿಮ್ಮು ಕಾಲ್ ಮಾಡಿದ್ದು 8 months ಬ್ಯಾಕು. ಸೊ ಅವಾಗಿಂದ ಟಾರ್ಚರ್ ಇದೆ ಅಂದ್ಬಿಟ್ಟು ನಾನು ಬ್ಲಾಕ್ ಲಿಸ್ಟ್ ಹಾಕ್ತೆ. ಅದ್ಬಿಟ್ಟು ಒಂದ್ ಕಡೆಯಿಂದ ಒಂದೇ ಸಮ ರಾತ್ರಿ ಎಲ್ಲ ವಿಡಿಯೋ ಕಾಲ್ಸ್ ಬರೋಕ್ ಸ್ಟಾರ್ಟ್ ಆಯ್ತು. ಅವ್ರಿಗೆಲ್ಲ ಫೋನ್ ನಂಬರ್ ಕೊಟ್ಟಿದ್ದಾನೆ, ಎಲ್ಲಾ ಕಡೆ ಹೋಗಿ ನನ್ನ ನಂಬರ್ ಮೆನ್ಷನ್ ಮಾಡಿದ್ದಾನೆ. ಇವ್ನು ಯಾವನು ಎತ್ತ ಯಾವ ಲೋಫರ್ ಯಾಕೆ ಕಿತ್ತೋರ್ ನನ್ ಮಗ ಕಚ್ಚಡ ನನ್ ಮಗ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಏನಕ್ಕೆ ನನ್ನ ನಂಬರ್ ಮೆನ್ಷನ್ ಮಾಡ್ತಿದ್ದಾನೆ ಅಂತಾನು ಗೊತ್ತಿಲ್ಲ. ಅಲ್ಲ ಅವನು ಅಷ್ಟು ಗಂಡಸ್ತನ ಇರೋನಾಗಿದೆ, ನನ್ನಂತ ಒಂದ್ ಲೇಡಿ ಮುಂದೆ ಬಂದು ಮಾತಾಡಕ್ಕೂ ಮೀಟ್ರಿಲ್ವಾ ಅವನಿಗೆ? ಇಂಥ ಕಚಡ ನನ್ನ ಮಕ್ಳುಗಳು ಎಲ್ಲೋ ಕೂತ್ಕೊಂಡು ಕೈಲಾಗ್ದಿರೋ ಒಂದು ಹೆಣ್ಮಗಳನ್ನ ಆಟಾಡ್ಸ್ತಿದ್ದಾನಲ್ಲ, ಇವನು ಎಂತ ಕಚಡ ಲೋಫರು, ಇವ್ನು ಯಾರಿಗೆ ಹುಟ್ಟಿದಾನೆ, ಎಷ್ಟು ಜನಕ್ಕೆ ಹುಟ್ಟಿದಾನೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ನಮ್ ಜೀವನ ನಿಭಾಯಿಸೋದು ದೊಡ್ಡ ಕಷ್ಟ ಆಗಿದೆ. ಪ್ರತಿ ಒಂದ್ ಕಡೆ ಖರ್ಚು ವೆಚ್ಚಗಳು ಇರ್ತವೆ. ಒಂದ್ ದಿನಸಿ ತರಕಾಗಿರ್ಬೋದು, ಮಗು ಎಜುಕೇಶನ್ ಆಗಿರ್ಬೋದು, ನನ್ನ ಹೆಲ್ತ್ ಕಂಡೀಷನ್ ನಿಭಾಯಿಸ್ಕೊಳಕ್ಕಾಗಿರ್ಬೋದು. ವಾರಕ್ಕೆ 3 ದಿನ ಮಲಗಿರ್ತೀನಿ. ನಾನು ಇಷ್ಟು ಕಷ್ಟ ಪಟ್ಕೊಂಡು ನನ್ನ ಜೀವನ ನಿಭಾಯಿಸೋದೇ ದೊಡ್ಡ ಕಷ್ಟ ನಂಗೆ. ವೀಲ್ ಚೇರಲ್ಲಿ ಅಲ್ಲಿಂದ ಇಲ್ಲಿ ತಳ್ಕೊಂಡು ನನ್ ಕೆಲಸ ಮಾಡ್ಕೊಳಕ್ಕಾಗಲ್ಲ ಕೆಲವೊಂದ್ಸಾರಿ. ಇಂಥ ಪರಿಸ್ಥಿತಿ ನಿಭಾಯಿಸ್ತಾರೋ ನಾನು ಇಲ್ಲಿ ಯಾವನ ಕೂತ್ಕೊಂಡು ಎಲ್ಲೋ ಮೂಲೆಯಿಂದ ಮೆಸೇಜ್ಗಳಾಗ್ತಾನೆ ಲೋಫರು. ಅವತ್ತಿಂದ ಬೇರೆ ತರ ಟಾರ್ಚರ್ ಕೊಟ್ಕೊಂಡ್ ಬಂದ. ಹೆಂಗೆ ಗೊತ್ತಾ ಮಾನಸಿಕ ಹಿಂಸೆ ಅಂದ್ರೆ, ಒಬ್ಬ ಹೆಣ್ಮಗಳು ಬದುಕಕ್ಕೆ ಆಗ್ಬಾರ್ದು, ಅವಳು ಏನಾದ್ರು ಮಾಡ್ಕೋಬೇಕು ಅನ್ನೋ ಒಂದು ಲೆವೆಲ್ಗೆ ತಗೊಂಡೋಗಿ ನಿಲ್ಸಿದಾನೆ. ಇವಾಗ ಇಷ್ಟ ದಿನ ಬರೀ ಮಾತಲ್ಲಿ ವಿಡಿಯೋಗಳಲ್ಲಿ ಹೇಳ್ಕೊಂಡ್ ಬರ್ತಾ ಇದೆ. ಬಟ್ ಇವಾಗ ನನ್ ಪರಿಸ್ಥಿತಿ ಹೆಂಗ್ ಮಾಡಿದ್ದಾನೆ ಅಂದ್ರೆ, ಬದುಕೇ ಇರ್ಬಾರ್ದು ನಾನು, ಆತರ ಒಂದು ರೇಂಜಿಗೆ ತಗೊಂಡೋಗ್ಬಿಟ್ಟಿದ್ದಾರೆ. ನಾನು ಯಾರಿಗ್ ತೊಂದರೆ ಕೊಡ್ತಾ ಇದ್ದೀನಿ? ನನ್ನಿಂದ ಯಾರಿಗಾರು ತೊಂದರೆ ಆಗ್ತಿದ್ಯಾ? ಇಲ್ಲ. ನನ್ ಮನೆ ಜನಕ್ಕೆ ತೊಂದರೆ ಕೊಡ್ಬಾರ್ದು ಅಂತ ಹೇಳಿ ದೂರ ಬಂದಿದ್ದೀನಿ. ಯಾರ್ದೇ ಕಾಂಟ್ಯಾಕ್ಟ್ ಇಲ್ಲ ಮನೆಯದು. ನನಗೆ ಯಾರ ಸವಾಸನೂ ಬೇಡ, ಯಾರಿಗೂ ನೋವು ಕೊಡ್ಬಾರ್ದು, ನನ್ನಿಂದ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ದೂರ ಬಂದು ಬದುಕ್ತಾ ಇರೋದು. ಇಂಥ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಒಬ್ಳು ಹೆಣ್ಮಗಳಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಯಾರು ಇದೇ ಇಲ್ಲ. ಇಷ್ಟು ಕಷ್ಟ ಪಟ್ಕೊಂಡು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೀತಿಲಿ ಬದುಕ್ತಾ ಇದೀವಿ. ನಾನು ಪ್ರತಿಯೊಂದು ವಿಡಿಯೋ ನೋಡ್ತಾ ಇರ್ತೀರಾ ನೀವು, ಪ್ರತಿಯೊಂದು ವಿಡಿಯೋಗಳಿಗೂ ಕಮೆಂಟ್ ಆಗ್ತೀರಾ. ಈ ಪರಿಸ್ಥಿತಿಲಿ ಒಂದು ಹೆಣ್ಮಗಳಾಗಿ ಬದುಕೋದು ತುಂಬಾ ಕಷ್ಟ ಇದೆ. ಇಂಥ ಪರಿಸ್ಥಿತಿಲಿ ನನ್ನ ಜೀವನ ನಿಭಾಯಿಸೋದೇ ನಂಗೆ ಕಷ್ಟ ಆಗಿ ಎಲ್ಲಾನು ನೋಡ್ಕೊಂಡು ಹೋಗ್ತಾ ಇದೀನಿ ನಾನು. ಇಂಥ ಪರಿಸ್ಥಿತಿಲಿ ಇವನ್ ಗಂಡಸ್ತನ ಇರೋನೇ ಆದ್ರೆ, ಇವನ್ ಮೀಟ್ರೇ ಇದ್ರೆ ನನ್ ಮುಂದೆ ಬಂದ್ ಮಾತಾಡ್ಬೇಕು. ಇವನ್ಗೆ ಅಷ್ಟು ಮೀಟ್ರ್ ಇಲ್ಲ, ನರ ಇಲ್ಲ ಅಂದ್ಮೇಲೆ ಇವನ್ ಏನಕ್ಕೆ ನನ್ನ ಇಂಡೈರೆಕ್ಟ್ ಆಗಿ ಬೇರೆಯವ್ರಿಗೆ ತೋರ್ಸ್ಕೊಡೋ ಪ್ರಯತ್ನ ಮಾಡ್ಬೇಕು? ನನ್ನ ನಂಬರ್ನ ಇಂಡೈರೆಕ್ಟ್ ಹೋಗಿ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಮೆನ್ಷನ್ ಯಾಕೆ ಮಾಡ್ಬೇಕು ಅಂತ ನಾನು ಕೇಳೋದು. ಒಬ್ರಿಗೆ ತೊಂದ್ರೆ ಆಗ್ಬಾರ್ದು ಅಂತ ನಾನು ಒಬ್ಳು ಇಲ್ಲಿ ಬಂದು ಬದುಕ್ತಾ ಇದ್ದೀನಿ. ಯಾರ ಕಣ್ಣಿಗೂ ಕಾಣ್ಬಾರ್ದು, ಯಾರಿಗೂ ಇದಾಗ್ಬಾರ್ದು ಅಂತ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಲಿ ಬಳಸ್ಕೊಂಡು ಇವತ್ತು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಎಷ್ಟೆಷ್ಟೋ ಹೆಂಗಸರುಗಳಿದ್ದಾರೆ, ಏನೇನೋ ಬಾಳ್ಕೊಂಡು ಅವ್ರು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ನಾನು ಹಂಗ್ ಮಾಡಕ್ಕೆ ನನ್ಗೆ ಮನ್ಸು ಒಪ್ಪಲ್ಲ. ನಾನು ಇಷ್ಟು ಕಷ್ಟ ಪಟ್ಕೊಂಡು ಏನಕ್ಕೆ ಆ ಮಣ್ಣಿನ ಜ್ಯುವೆಲರಿ ಮಾಡ್ಬೇಕು ಹೇಳಿ? ಇವತ್ತು
ಆ ಪರಿಸ್ಥಿತಿ ನೆನಪಿಸ್ಕೊಳ್ಳಿ. ಏನಕ್ಕೋಸ್ಕರ ನಾನು ಒಳ್ಳೆ ರೀತಿಲಿ ದುಡಿತಾ ಇದ್ದೀನಿ, ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀನಲ್ವಾ. ಈ ತುಂಬಾ ಮಾನಸಿಕ ಹಿಂಸೆಯಿಂದ ಯಾವ ತರ ಆಗಿದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅದ್ರ ಜೊತೆಗೆ ಈಗ ನನ್ಗೆ ಒಬ್ಬ ಮಗ ಇದ್ದಾನೆ, ನಾನು ಅವ್ನ ನೋಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದೀನಿ. ಏನೋ ನನಗೆ ಹೆಚ್ಚು ಕಮ್ಮಿ ಆಯ್ತು, ಇವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾನವ ಮರ್ಯಾದೆ ಹೋದ್ರೆ ಎಷ್ಟು ಚೆನ್ನಾಗಿ ಏನೆಲ್ಲ ಮಾಡ್ಕೊಳ್ತಾ ಇಲ್ಲ. ಆತರ ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೆ ಈ 2 ನಂಬರಿಂದನೇ ಕಾರಣ. ಒಂದು ಆಮೇಲೆ ಯಾರು ಗೊತ್ತಿರೋರೋ ಗೊತ್ತಿಲ್ದೇ ಇರೋರು ಮಾಡ್ತಾ ಇದಾರೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಏನೇ ಆದ್ರೂ ಆ ನಂಬರ್ಗಳೇ ಕಾರಣ, ಮತ್ತೆ ಅವ್ನು ಯಾವನ್ ಮಾಡ್ತಿದ್ದಾನಲ್ಲ ಆ ವ್ಯಕ್ತಿನೇ ಕಾರಣ. ಯಾಕಂದ್ರೆ ಆ ಮಟ್ಟಕ್ಕೆ ನನ್ನನ್ನ ಹಿಂಸೆ ಮಾಡ್ತಾ ಇದ್ದಾನೆ. ಸೊ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಳ್ಳೆ ರೀತಿಲಿ ತೋರ್ಸ್ಕೊಂಡು ಇಷ್ಟ ದಿನ ನಾನು ಒಳ್ಳೆ ರೀತಿಲಿ ಬದುಕ್ತೋಳು. ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಏನಂತ. ಇಷ್ಟು ವರ್ಷದಿಂದ ನೋಡಿದೀರಾ, 3-4 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀರಾ. ಸೊ ಈ ಜರ್ನಿಲಿ ಯಾವತ್ತನೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನನಗೆ ಈ ತರ ಎಲ್ಲ ಟಾರ್ಚರ್ ಕೊಟ್ಟು ಮಾನಸಿಕ ಹಿಂಸೆ ಕೊಟ್ಟು ಬದುಕದೇ ಬೇಡ ಅನ್ನೋ ಒಂದು ಲೆವೆಲ್ಗೆ ತಗೊಂಡೋಗ್ಬಿಟ್ಟಿದ್ದೆ ನನ್ನನ್ನ. ಗೊತ್ತಾಗ್ತಿಲ್ಲ ಜೀವನ ಹೇಗೆ ಏನ್ ಕತೆ ಅಂತ. ಈ ಒಂದು ಮಾನಸಿಕ ಹಿಂಸೆಲಿ ಹೆಂಗ್ ಬದುಕ್ಬೇಕನ್ನೋದು ಗೊತ್ತಾಗ್ತಿಲ್ಲ ನಂಗೆ. ನನ್ನಂತ ಒಬ್ಳಿಗೆ ಈ ತರ ಟಾರ್ಚರ್ ಕೊಡೋರು ಇರ್ಬೇಕಾ ಅಂತ ಅನ್ಸುತ್ತಲ್ವಾ. ಸೊ ಈ ವ್ಯಕ್ತಿ ಎಷ್ಟು ಕೀಳು ಮಟ್ಟಕ್ಕೆ ಇಳ್ತಿದ್ದಾನೆ ಅಂದ್ರೆ, ಇವಾಗ ಮೊದ್ಲೆಲ್ಲ ಬರೀ ವಿಡಿಯೋಸ್ಗೆ ಕಮೆಂಟ್ಸ್ ಆಗ್ತಿದ್ದ, ಬರೀ ಇನ್ನರ್ ವೇರ್ ಸಿಂಬಲ್ ಬಳಸಿ ಇದನ್ನ ಆಗ್ತಾ ಇದೆ. ಎಷ್ಟು ಜನ ಮಾನಸಿಕ ಹಿಂಸೆ ಕೊಟ್ಟಿದೆ ಗೊತ್ತಾ ನಂಗೆ ಫೋನ್ ಮಾಡಿ. ನಾನು ಅದೇ ತರ ವ್ಯಕ್ತಿ ಅನ್ಕೊಂಡು ಮಾತಾಡಿದ ನನ್ನ ಜೊತೆಲಿ. ಮೊನ್ನೆ ಯಾವನೋ ಫೋನ್ ಮಾಡ್ತಾರೆ, ನೀವ್ ಅನ್ಕೊಂಡು ಒಳ್ಳೆ ಫೀಲಿಂಗ್ಸ್ ಇಟ್ಕೊಂಡಿದ್ದೆ, ನಾನು ನಿಮ್ಗೆ ನಂಬರ್ಗೆ ಅಮೌಂಟ್ ಕೂಡ ಪೇ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ಲೋಫರ್ಗೆ ನಾನ್ ಯಾರಂತಾನೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿಲ್ಲ, ಇಲ್ಲ ನನ್ನ ನಂಬರ್ ಅಂತ ಕನ್ಫರ್ಮ್ ಮಾಡ್ಕೊಂಡಿಲ್ಲ. ಅದ್ ಹೆಂಗೆ ಒಬ್ರಿಗೆ ಪೇಮೆಂಟ್ ಮಾಡ್ತಾನಲ್ವಾ. ನನ್ ಮಗ ಹೇಳ್ತಾ ಇಲ್ಲ ನನಗೆ, ಇವ್ನ್ ಯಾರು ಅವ್ನ ಫ್ರೆಂಡ್ ನಂಬರ್ಗೆ ಹಾಕಿಸ್ಕೊಂಡಂತ. ಅವ್ನ ಫ್ರೆಂಡ್ ಇವಾಗ ನಂದೇ ಪೇಮೆಂಟ್ ನಂಬರ್ ಇದ್ರೆ ನನ್ನ ನಂಬರ್ಗೆ ಹಾಕಿಸ್ಕೊತಿಂತಾನೆ, ನಾನು ಬೇರೆ ನಂಬರ್ ಕೊಡ್ತೀನ ನಾನು ಅಲ್ವಾ. ಇವಾಗ ಬೇರೆ ಫ್ರೆಂಡ್ಗೆ ಅಟ್ಲೀಸ್ಟ್ ಅವನಿಗೆ ಹಾಕಿದ್ನಲ್ವಾ, ಯಾವನವನು ಅಂತ ಹೇಳ್ಬಿಟ್ಟು ನಂಬರ್ ಕೊಟ್ರೆ ಆಗಲ್ವಾ, ನನಗೂ ಅನುಕೂಲ ಆಗುತ್ತಲ್ವಾ. ಇವ್ನು ಯಾವನ ಅಂತ ಕಂಡಿಡಿಯಕ್ಕೆ ಈಸಿ ಆಗುತ್ತಲ್ವಾ. ಇಂಥ ಜೊಲ್ ಮಕ್ಳುಗಳು 1000 ಜನ ಸಿಗ್ತದ ನನ್ಗೆ. ಆ ಜೊಲ್ ಮಕ್ಳುಗಳಿಗೆ ತಲೆ ಬುದ್ಧಿ ಇರ್ಬೇಕು. ದುಡ್ಡು ಪೇ ಮಾಡ್ಬೇಕಾದ್ರೆ ಯಾರಿಗ್ ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ. ಅಷ್ಟು ಬೇಗ ಮರಳಾಗ್ಬಿಟ್ಟು ಇವ್ನು ದುಡ್ಡು ಹಾಕ್ಬಿಟ್ಟವನೆ ಅಂದ್ರೆ ನಾನು ಅದಕ್ಕೆ ಹೊಣೆನಾ? ಇಂಥ ಜನ ಇದ್ದಾರೆ. ಇಂಥ ಜನಗಳು ನಮ್ಮ ಸಮಾಜದಲ್ಲಿ ಬದುಕ್ತಿದ್ದಾರೆ. ಒಬ್ರು ಒಳ್ಳೆಯವರಾಗಿ ಬದುಕ್ತಿದ್ದಾರೆ ಅಂದ್ರೆ ಅವ್ರನ್ನ ಕೆಟ್ಟವರಾಗಿ ರೂಪಿಸಕ್ಕೆ 1000 ಜನ ಬಂದು ನಿಂತ್ಕೊಳ್ತಾರೆ. ಅದೇ ಒಳ್ಳೆಯವ್ರ ತರ ನೋಡೋದಕ್ಕೆ ಒಬ್ರು ಬಂದು ನಿಂತ್ಕೊಳ್ಳಲ್ಲ. ಅಂತ ಸಮಾಜ ಐತೆ ಇವಾಗ. ಇಂಥ ಪರಿಸ್ಥಿತಿ ನಾನು ವೀಲ್ಚೇರ್ ತಳ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟು ಒಂದೊಂದು ಡಾಕ್ಯುಮೆಂಟ್ ಮಾಡ್ಸಕ್ ವಾರಾನ್ಗಟ್ಲೆ ಓಡಾಡ್ತೀನಿ. ಸೊಂಟ ಎಲ್ಲ ನೋವು ಬಂದು ಸಾಯಂಕಾಲ ಬಂದು ಮಲಗ್ತೀನಿ. ನಾನು ಎಷ್ಟು ಕಷ್ಟ ಅನುಭವಿಸ್ತೀನಿ ಅಂತ ನನಗ್ ಗೊತ್ತಿದೆ. ಪ್ರತಿದಿನ ಅನುಭವಿಸೋಕೆ ನಾನು ಮನುಷ್ಯ ಜೀವನ ಪಡ್ಕೊಂಬಂದಿದ್ದೀನಿ. ಈ ನೋವಿನ ಜೀವನ ಪಡ್ಕೊಬಿಟ್ಟಿದ್ದೀನಿ. ಎಷ್ಟು ಕಷ್ಟಪಡ್ತೀನಿ ಅಂತ ನನಗ್ ಮಾತ್ರ ಗೊತ್ತಿದೆ. ಯಾರ್ ಸವಸನೂ ಬೇಡ ಅಂತೇಳಿ ನಾನು ದೂರ ಬಂದು ಬದುಕ್ತಿರ್ಬೇಕಾದ್ರೆ ಇವ್ನು ಯಾವನ ಗೊತ್ತು ಗುರಿ ಇಲ್ದವ್ನು ಬಂದು ನಂಗೆ ಟಾರ್ಚರ್ ಕೊಡ್ತಾನೆ. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ. ಸೊ ಯಾರಾದ್ರೂ ನಂಗೆ ಗೊತ್ತಿರೋರು ಅಂದ್ರೆ ಅವನಿಗೆ ಹೋಗಿ ಟಾರ್ಚರ್ ಕೊಡೋರು ಇದ್ರೆ ಕೊಡ್ಬೋದು. ಅವನು ಎಲ್ಲಾ ನಂಬರ್ ಬ್ಲಾಕ್ ಲಿಸ್ಟ್ ಹಾಕೊಳ್ತಾನೆ. 1-2 ಕೈಲಿ ಮಾಡ್ಸಿದ್ದೆ ನಾನು ನೋಡಿ ಯಾರಂತ ತಿಳ್ಕೊಳಕ್ಕೆ ಅಂತ. ಅವ್ನ್ ಫೋನು ತೆಗಿಯಲ್ಲ. ಲೋಫರ್ ನನ್ ಮಗ, ಕಚ್ಚಡ ನನ್ ಮಗ. ನೀನ್ ಗಂಡಸೆ ಆಗಿರೋ ನನ್ ಮುಂದೆ ಬಂದು ಮಾತಾಡೋಷ್ಟು ಮೀಟ್ ಇದ್ರೆ ನಿನ್ಗೆ ನಾನು ಎಲ್ಲಿ ಪಬ್ಲಿಕ್ ಅಲ್ಲೇ ಸಿಗ್ತೀನಿ. ನಿನ್ಗೆ ಅಷ್ಟು ಮೀಟ್ ಇದ್ರೆ ನೀನ್ ಮಾತಾಡ್ಬೇಕು ನನ್ನ ಹತ್ರ ಬಂದು. ಏನಕ್ಕೋಸ್ಕರ ನನಗೆ ಹಿಂಗ್ ಮಾಡ್ತಾ ಇದೀಯ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು ನೀನು. ಏನು ವಿಷಯನೇ ಇಲ್ಲದೆ ಒಬ್ರನ್ನ ತಗೊಂಡೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಆತರ ತೋರಿಸ್ತೀಯಲ್ಲ. ಇಷ್ಟ ದಿನ ಬಂದು ಕಮೆಂಟ್ಸ್ ಗಳು ಹಾಕೋದು, ಅವ್ರಿಗೆ ನಂಬರ್ ಕೊಡೋದು, ಹಿಂಗೆಲ್ಲ ಮಾಡ್ದ. ಇವಾಗ ಎಂತ ಕೀಳ್ ಮಟ್ಟಕ್ಕೆ ಇಳಿದಿದ್ದಾನೆ ಅಂದ್ರೆ ಲೋಫರು. ಇನ್ನೊಂದ್ ನಂಬರ್ ತಗೊಂಡಿದ್ದಾನೆ ನನಗೆ ಆಟ ಆಡ್ಸ್ಬೇಕು ಅಂತಾನೆ. ಆ ನಂಬರ್ ಬ್ಲಾಕ್ ಲಿಸ್ಟ್ ಹಾಕೊಂಡಿದ್ದಾನೆ. ಇನ್ನೊಂದ್ ನಂಬರ್ ತಗೊಂಡು ವಾಟ್ಸಪ್ ಅಲ್ಲಿ ಬಂದ್ಬಿಟ್ಟು ನ್ಯೂಡ್ ಫೋಟೋಸು ಎಲ್ಲೆಲ್ಲಿಂದ ತಗೊಂಡ್ ಬಂದೋ ಗೊತ್ತಿಲ್ಲ, ನ್ಯೂಡ್ ವಿಡಿಯೋಸ್ಗಳನ್ನೆಲ್ಲ ತಗೊಂಡ್ ಬಂದ್ ಹಾಕಿದ್ದಾನೆ. ಎಲ್ಲ ಬಟ್ಟೆ ಬಿಚ್ಕೊಂಡಿರೋಂಥ ವಿಡಿಯೋಸ್ಗಳು. ಅಷ್ಟು ಕಚಡವಾಗಿ ಬದುಕಿದ್ರೆ ನಾನು ಯಾವತ್ತೋ ಬದುಕ್ತಿದ್ದೆ. ಇಷ್ಟು ದಿನ ಕಷ್ಟ ಪಟ್ಕೊಂಡು 1 ರೂಪಾಯಿಗೂ 10 ರೂಪಾಯಿಗೂ ಮಣ್ಣಿನ ಜ್ಯುವೆಲರಿ ಮಾರಿ ನಾನು ಇಷ್ಟು ಕಷ್ಟಪಡ್ಬೇಕಾಗಿರೋದು ನನಗೆ ಬೇಕಾಗೇ ಇರ್ಲಿಲ್ಲ. ಎಂತ ಐಫೈ ಜೀವನ ಕೊಡಕ್ಕೆ ಎಷ್ಟೆಷ್ಟೋ ಜನ ಹೇಳಿ ಆಪ್ಷನ್ ಕೊಟ್ಟಿದ್ರು. ನಂಗೆ ಆ ಆಪ್ಷನ್ ಬೇಡ ಅಂತೇಳಿ ನಾನು ಬದುಕ್ತಾ ಇರೋದು ಇವತ್ತು. ನಾನು ಹೇಳಿದ್ದಿಷ್ಟೇ, ಕಟ್ಕೊಂಡವನೇ ಜೀವನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನೀವುಗಳ ಯಾರು, ನೀವೆಲ್ಲ 3 ದಿನದವ್ರು ಅಂತಾನೆ ನಾನು ಇಲ್ಲಿವರೆಗೂ ಯಾರ ಸವಸಗಳು ಬೇಡ ಅಂತೇಳಿ ನನ್ನ ಪಾಡಿಗೆ ನಾನು ಒಬ್ಳೆ ಬದುಕ್ತಾ ಇದ್ದೀನಿ. ಸೊ ಹಿಂಗಿರ್ಬೇಕಾದ್ರೆ ಈ ಲೋಫರ್ ಹೋಗಿ ಈ ತರ ಎಲ್ಲ ಮಾಡಿದ್ದಾನೆ. ಆಮೇಲೆ ನ್ಯೂಡ್ ಫೋಟೋಸ್ಗಳು ವಿಡಿಯೋಸ್ಗಳೆಲ್ಲ ಆಗ್ತಾ ಅಂತ ಹೇಳಿ ನಾನು ಅಲ್ಲೂ ಬ್ಲಾಕ್ ಮಾಡಿದೆ. ಅಲ್ಲೂ ಬ್ಲಾಕ್ ಮಾಡಿದ್ಕೆ ಏನ್ ಮಾಡಿದಾನೆ ಅಂದ್ರೆ ಇನ್ನೂ ಕೀಳ್ಮಟ್ಟಕ್ಕೆ ಇಳಿದು ಈ ಲೋಫರ್ ಬಂದು ನಂದು ಪಬ್ಲಿಕ್ ಪ್ರೊಫೈಲ್ ಆಗಿರೋದ್ರಿಂದ FB ಇನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರಲ್ಲಿ ಹಾಕಕ್ ಬರಲ್ಲ. ಅಂದ್ರೆ ಕೆಳಗಡೆ ವಿಡಿಯೋಸ್ನ ಟ್ಯಾಗ್ ಮಾಡೋದು, ಫೋಟೋಸ್ನ ಟ್ಯಾಗ್ ಮಾಡಕ್ ಆಗಲ್ಲ. ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಬೋದು. ಆದ್ರೆ ಫೇಸ್ಬುಕ್ ಅಲ್ಲಿ ಕಮೆಂಟ್ ಒಳಗಡೆ ನಾವು ಯಾವ್ದೇ ಫೋಟೋ ವಿಡಿಯೋಸ್ನ ಸೇರಿಸಬಹುದು. ಇವಾಗ ಏನ್ ಮಾಡಿದಾನೆ, ಪ್ರತಿ ವಿಡಿಯೋಗೂ ಹೋಗಿ ಕಮೆಂಟ್ ಗಳು ಹಾಕಿದಾನೆ. ನಾನ್ ನಂಬರ್ ಹಾಕೋದು, ಆ ಇನ್ನರ್ ವೇರ್ದು ಸಿಂಬಲ್ ಹಾಕೋದು,
ಅದ್ರ ಕೆಳಗಡೆ ಬಂದ್ಬಿಟ್ಟು ನ್ಯೂಡ್ ಫೋಟೋಸ್ ಹಾಕೊಂಡು ಹೋಗಿರೋದು. ಈ ಲೋಫರ್ ನನ್ ಮಗನ್ಗೆ ಈ ನರ ಇರೋ ಲೋಫರ್ ಗಂಡಸೆ ಆಗಿದ್ರೆ ನನ್ನ ಹತ್ರ ಬಂದು ಮಾತಾಡಕ್ ಮೀಟ್ ಇದ್ರೆ ಮಾತಾಡ್ಬೇಕು. ಅದ್ ಬಿಟ್ಬಿಟ್ಟು ಹೋಗಿ ಈ ತರ ಎಲ್ಲ ಒಂದ್ ಕೈಯಲ್ಲಾಗ್ದಿರೋ ಹೆಣ್ಮಗ್ಳಿಗೆ ಟಾರ್ಚರ್ ಕೊಡೋದಲ್ಲ. ಅವನೇನಾದ್ರು ಸಿಕ್ಕದ ಅಂದ್ರೆ ಬಿದ್ದಿಲ್ಲ ಅಟ್ಟಾಡ್ಸ್ಕೊಂಡ್ ಹೊಡಿತೀನಿ. ನನ್ಗೇನ್ ನಾನೇನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಸಿಗ್ಬೇಕು, ಸಿಗ್ತಾನೆ ಹುಡುಕ್ತೀನಿ ನಾನು ಒಂದು. ಆಮೇಲೆ ಯಾರಿಗಾದ್ರೂ ಈ ಸೈಬರ್ ಕ್ರೈಮ್ ಬಗ್ಗೆ ಮತ್ತೆ ಇವ್ರನ್ನ ಯಾವನು ಅಂತ ಕಂಡು ಹಿಡಿಯೋದ್ರ ಬಗ್ಗೆ ಏನಾದ್ರು ಗೊತ್ತಿರೋ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ಲಾಸ್ಟ್ ಎಂಡಲ್ಲಿ ನನ್ನ ವಿಡಿಯೋನ ನನ್ನ ನಂಬರ್ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂದ್ರೆ ನಾನು ಒಂದು ಕಮೆಂಟ್ದು ಒಂದು ಇದನ್ನ ಫೋಟೋಸ್ನೆಲ್ಲ ನಾನು ಸೈಡಲ್ಲಿ ಹಾಕಿರ್ತೀನಿ. ಅದ್ರಲ್ಲಿ ನನ್ನ ನಂಬರ್ ಇದೆ. ನಿಮ್ಗೆ ಯಾರಿಗಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ಸಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಒಂದಷ್ಟು ಜೋಲ್ಪಾಟಿಗಳಿದಾವೆ, ಕಚ್ಚಡ ನನ್ನ ಮಕ್ಳುಗಳು ಬೇಕು ಅಂತ ಫೋನ್ ಮಾಡಿ ಏನೇನೋ ಮಾತಾಡ್ತಾರೆ. ನಾವೇ ಇಲ್ಲಿ ಏನ್ ಗೊತ್ತಾ, ಜೀವನ ಮಾಡಕ್ಕೆ ಒಂದ್ ನರ್ಕದಲ್ಲಿ ನರ್ಕ ನೋಡ್ಕೊಂಡು ಜೀವನ ಮಾಡ್ತಾ ಇದೀನಿ. ಈ ನನ್ ಮಕ್ಳು 2 ನಿಮಿಷದ್ದು ಒಂದು ಆಸೆಗೋಸ್ಕರ ಏನೇನೋ ಮಾಡಕ್ ಎದ್ದಿರ್ತಾರೆ. ಇವ್ರಗಳಿಗೆಲ್ಲ ಏನ್ ಗೊತ್ತಾ, ತಿನ್ನಕ್ಕೆಲ್ಲ ಚೆನ್ನಾಗಿರ್ತೈತೆ. ಅವ್ರಿಗೆ ಬೇಕಾಗಿರೋದು ಏನೋ ಬೇಕಾಗಿರ್ತೈತೆ, ಅದನ್ನ ಬೇರೆಯವ್ರ ಹತ್ರ ಹುಡುಕ್ತಾ ಇರ್ತಾರ. ಅಂತ ಜೊಲ್ಲನ್ ಮಕ್ಳುಗಳು ಇರ್ತಾರೆ. ಅಂತ ಜೊಲ್ಲನ್ ಮಕ್ಳುಗಳು ಡೈರೆಕ್ಟ್ ಆಗಿ ಉಗಿತೀನಿ. ಏನ್ ಗೊತ್ತಾ, ಜೀವನ ಮಾಡೋದು ಬರೀ ಅದಕ್ಕೋಸ್ಕರ ಜೀವನ ಮಾಡೋದಲ್ಲ, ತಿನ್ನಕ್ಕೆ ದುಡಿಬೇಕಲ್ಲ, ಅದಕ್ಕೆ ಕಷ್ಟ ಪಡ್ಬೇಕಲ್ಲ. ಅದನ್ನ ಒಂದ್ 2 ದಿನ ಮಾಡಿ ಬದುಕಿ ಜೀವನ ಪೂರ್ತಿ ಮಾಡಿರ್ತೀರಾ. ನಿಮ್ಗೆಲ್ಲ ಏನು ಅನ್ಸಲ್ವೋ ಏನೋ ಗೊತ್ತಿಲ್ಲ. ನಿಮ್ಗೆಲ್ಲ ಏನು ಅಕ್ಕ ತಂಗಿದಿರೋ ಎಂಟಿದಿರೋ ಅಮ್ದಿರೋ ಯಾರು ಇರಲ್ವೇನೋ ಗೊತ್ತಿಲ್ಲ. ಬಂದು ಒಬ್ಬ ಹೆಣ್ಮಗಳು ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗ ಮಾತಾಡ್ತೀರಾ. ಒಂದ್ ನಂಬರ್ ಸಿಕ್ಬಿಟ್ರೆ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಕಾಲ್ ಮಾಡಿದ್ರು. ಅದು ಒಳ್ಳೆ ರೀತಿಲಿ ಇರಲ್ಲ ಇವ್ರುಗಳಿಗೆ. ಇವರೆಲ್ಲ ಕೆಟ್ಟ ಹೆಣ್ಮಕ್ಳುಗಳನ್ನ ನೋಡ್ ಬೆಳ್ಬಿಟ್ಟಿರ್ತಕ್ಕೆ. ಕೆಲವೊಬ್ರು ಇದಾರೆ, ಕೆಟ್ಟ ಹೆಣ್ಮಕ್ಳುಗಳು ಇದಾರೆ. ಅವ್ರಿಗೆ ಅಂತ ಟೈಮ್ ಇರುತ್ತೆ, ಅವ್ರಿಗೆ ಅಂತ ಒಂದು ಪ್ಲಾಟ್ಫಾರ್ಮ್ ನಿರ್ಮಿಸ್ಕೊಂಡಿರ್ತಾರಲ್ವಾ, ಅಲ್ಲಿ ಹೋಗಿ ಮಾಡಿ. ಆದ್ರೆ ನಾವು 2 ದಿನ ಮಾನ ಮರ್ಯಾದೆಯಿಂದ ಬದುಕ್ಬೇಕು ಅಂತ ಸೋಷಿಯಲ್ ಮೀಡಿಯಾದಾಗ ಕಷ್ಟಪಟ್ಕೊಂಡು ಬದುಕ್ತಾ ಇರ್ತೀವಿ. ನಮ್ಮಂತವ್ರಿಗೂ ಯಾಕೆ ಈ ತರ ಟಾರ್ಚರ್ ಕೊಡ್ತೀರಾ ಅಂತ ಕೇಳೋದು. ಇವನ್ ಯಾವನ ಗೊತ್ತಿಲ್ಲ ಗುರಿ ಇಲ್ಲ, ಒಟ್ನಲ್ಲಿ ಮತ್ತೆ ಒಂದಿನ ಸಿಕ್ಕಾಕೊಳ್ತಾನೆ. ಸೊ ಇದ್ರ ಬಗ್ಗೆ, ಸೈಬರ್ ಕ್ರೈಮ್ ಬಗ್ಗೆ, ಇಲ್ಲಾಂದ್ರೆ ಇವನ್ನ ಕಂಡಿಡ್ದ್ಬಿಟ್ಟು ಯಾರು ಏನು ಅಂತ ಹೇಳೋದ್ರ ಬಗ್ಗೆ ಯಾರಾದ್ರೂ ನನ್ಗೆ ಹೆಲ್ಪ್ ಮಾಡೋದಿದ್ರೆ ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮೂಲಕ. ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ಏನು ಮಾಡಕ್ ಆಗ್ತಿಲ್ಲ, ಮೈಂಡೇ ಬ್ಲಾಕ್ ಆಗ್ತಿದೆ ನಂಗೆ. ಏನು ಅಂದ್ರೆ ಒಬ್ಬ ಸಡನ್ ಆಗಿ ನ್ಯೂಡ್ ಫೋಟೋಸ್ ಇವೆಲ್ಲ ಕಳಿಸ್ದಾಗ ಏನಕ್ಕೆ ಕಳ್ಸಿರ್ತಾರಲ್ವಾ ಬೇರೆಯವ್ರಿಗೆ. ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಇಂಥವನ್ನೆಲ್ಲ ಏನಕ್ಕೆ ಕಳಿಸ್ಬೇಕಲ್ವಾ, ಗೊತ್ತು ಗುರಿ ಇಲ್ದವ್ರಿಗೆಲ್ಲ ಈ ತರನು ಟಾರ್ಚರ್ ಕೊಡ್ತಾರ ಅಂತ ಅನಿಸುತ್ತೆ. ಅಲ್ಲ, ನಾನು ಯಾರು ಏನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಟಾರ್ಚರ್ ಕೊಡ್ಬೇಕು ಅಲ್ವಾ? ಇಲ್ಲ ಒಬ್ರು ಮನೇಲಿ ಏನಾದ್ರು ಕಿತ್ಕೊಂಡಿದ್ದೀನ, ಇಲ್ಲ ಒಬ್ರು ಮನೆ ಮರ್ಯಾದೆ ಹಾಳು ಮಾಡಿದೀನ, ಇಲ್ಲ ಯಾರ್ದಾದ್ರು ಹಣ ಆಸ್ತಿ ಕಿತ್ಕೊಂಡಿದ್ದೀನ, ಇಲ್ಲ ಅವ್ರ ಮನೇದು ಏನಾದ್ರು ಬರ್ಸ್ಕೊಂಡಿದ್ದೀನ, ಏನು ಇಲ್ಲ. ಯಾರ ಹತ್ರ ಏನು ಬೇಡ್ದನೂ ಇಲ್ಲ. ನಾನು ಏನೋ ಆಯ್ತೋ ಆಗುತ್ತೆ ಅಂತ ದೇವ್ರ ನಂಬ್ಕೊಂಡ್ ರಾಯರ್ ನಂಬ್ಕೊಂಡ್ ಬದುಕ್ತಾ ಇದೀನಿ ನಾನು. ಯಾರಿಗೂ ಏನು ಮೋಸ ಮಾಡಿಲ್ಲ, ಯಾರಿಗೇನು ಮನೆ ಹೊಡೆದಿಲ್ಲ, ಯಾರಿಗೇನು ಇದ್ ಮಾಡಿಲ್ಲ ನಾನು. ಅದೇ ಯಾಕೆ ಈ ತರ ಟಾರ್ಚರ್ ಕೊಟ್ಟು ನನ್ಗೆ ಇದ್ ಮಾಡ್ತೀರಾ ಅಂತ ಅಷ್ಟೇ. ಈ ವಿಡಿಯೋ ಮೂಲಕ ಹೇಳೋದಷ್ಟೇ. ಹೆಣ್ಮಕ್ಳನ್ನೆಲ್ಲ ಸುಲಭವಾಗಿ ಮೋಸ ಮಾಡ್ಬೋದು, ಈ ತರ ಎಲ್ಲ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಒಂದಲ್ಲ ಒಂದಿನ ಸಿಕ್ಕಾಕೊಳ್ತೀರಾ. ಆ ಸಿಕ್ಕಾಕೊಂಡಿದ್ದ ದಿನ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಮುಂದೆ ನೋಡ್ತಾರೆ ಹಿಂಗೆ ವಿಡಿಯೋನ. ಅವ್ನ್ ಸಿಕ್ಕಿದ ದಿನ ಏನಾಗುತ್ತೆ, ಏನ್ ಕತೆ ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಮೂಲಕ, ಅದ್ರಲ್ಲೂ ಮೊನ್ನೆ ಒಂದು ವಾಯ್ಸ್ ರೆಕಾರ್ಡ್ ಹಾಕಿದ್ದೆ. ಯಾವನ ಮಾತಾಡ್ದ ಅದೇ ದುಡ್ಡು ಪೇಮೆಂಟ್ ಮಾಡಿದ್ದ ಅಂತ ಹೇಳ್ಬಿಟ್ಟು ಆಲ್ ಓವರ್ಗೂ ಹೇಳೋದಿಷ್ಟೇ. ಅದ್ ಹೆಂಗೆ ಒಂದ್ ಹೆಣ್ಮಗಳನ್ನ ಅಷ್ಟು ಕೀಳಾಗಿ ನೋಡ್ಕೊಂಡು ಅವ್ರ ಜೊತೆ ಹೆಂಗೋ ಮಾತಾಡ್ಬಿಟ್ಟು ದುಡ್ಡು ಹಾಕ್ತೀರಾ ಅಂದ್ರೆ, ಅಂತ ಹೆಣ್ಮಕ್ಳುಗಳಿದ್ದಾರೆ. ಹೋಗಿ ಅಂತವ್ರಿಗೆ ಹಾಕಿ, ಅಟ್ಲೀಸ್ಟ್ ಯೂಸರು ಆಗುತ್ತೆ. ಯಾಕೆ ಗೊತ್ತು ಗುರಿ ಇಲ್ದಿರ ನನ್ನ ಹೆಸರು ಬಳಸ್ಕೊಂಡು ದುಡ್ಡು ಮಾಡೋರ್ಗೆಲ್ಲ ದುಡ್ಡು ಹಾಕ್ತಿರಲ್ಲ ನೀವುಗಳು. ತಲೆ ಏನ್ ಬುದ್ಧಿ ಇಲ್ವಾ ಅಂತ ಅನ್ಸುತ್ತೆ. ಇಂಥ ಕೀಳು ಮಟ್ಟ ಕಿಳ್ದ್ಬಿಟ್ಟಿರ್ತಾರೆ ಕೆಲವೊಬ್ರು. ಆಮೇಲೆ ಎಲ್ಲಾ ಹೆಣ್ಮಕ್ಳುಗಳು ಹಂಗಿರಲ್ಲ. ಸುಮ್ನೆ ಇಲ್ದವೆಲ್ಲ ಇದ್ ಮಾಡ್ಕೊಂಡು ನನ್ನ ಹೆಸರು ಹಾಳು ಮಾಡಕ್ ಬಂದಿರೋ ವ್ಯಕ್ತಿಗಳ ಜೊತೆ ನೀವುಗಳು ಸೇರ್ಕೊಂಡಂಗಿರುತ್ತೆ. ಅಷ್ಟು ಹೆಲ್ಪ್ ಮಾಡೋ ಮನ್ಸಿದ್ರೆ ಆ ವ್ಯಕ್ತಿ ಯಾರಿಗ್ ಪೇಮೆಂಟ್ ಮಾಡಿದೆ, ಅವ್ನ ನಂಬರ್ ಏನು, ನೀವ್ ಹೆಂಗೋ ಕಂಡಿಡ್ಕೊಳ್ಳಿ, ನಿಮ್ಗಾರು ಅನುಕೂಲ ಆಗುತ್ತೆ ಅಂತ ಆ ವ್ಯಕ್ತಿ ನಂಗೆ ನಂಬರ್ ಕೊಡ್ತಿದ್ದ. ಆದ್ರೆ ವ್ಯಕ್ತಿ ನಂಗೆ ನಂಬರ್ ಕೊಟ್ಟಿಲ್ಲ ಅಂದ್ರೆ ಒಂದಲ್ಲ ಒಂದಿನ ಸಿಕ್ಕಾಕೊಳ್ತಾನೆ, ನಮ್ಗೆ ಗೊತ್ತಿದೆ. ಬಟ್ ಸಿಕ್ಕಾಕೊಂಡ್ಮೇಲೆ ಅವ್ನ ಪರಿಸ್ಥಿತಿ ಏನಾಗ್ಬೋದು ಅದು ಅವನಿಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಾಗುತ್ತೆ, ಇಷ್ಟಲ್ಲೇ ಗೊತ್ತಾಗುತ್ತೆ. ಮೊನ್ನೆ ಹಾಕಿದ್ನಲ್ಲ ಆ ವಿಡಿಯೋ ಆಡಿಯೋ ರೆಕಾರ್ಡಿಗೆ, ಇದಕ್ಕೆ ಇವನಿಗೆ ಇವಾಗ ಇದಾಗಿರೋದು. ಅಲ್ಲಿ ಹೋಗಿ ಆಡಿಯೋ ರೆಕಾರ್ಡ್ ಹಾಕಿದ್ದಾಳೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ನ್ಯೂಡ್ ಫೋಟೋಸ್ನ ಪ್ರತಿ ಒಂದ್ ವಿಡಿಯೋಗೂ ಕಮೆಂಟ್ ಅಲ್ಲಿ ಹಾಕ್ತಾ ಇದ್ದಾನೆ ಫೇಸ್ಬುಕ್ ಅಲ್ಲಿ. ಅದ್ ಯಾವ್ದು ನಾನ್ ಮಾಡ್ತಾ ಇರೋದಲ್ಲ. ಈಗ ನನ್ನ ನಂಬರೇ ನಾನ್ ವೈರಲ್ ಮಾಡ್ಕೊಳ್ಳೋದಿದ್ರೆ ನನಗೆ ಎಷ್ಟು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಇದ್ರೊಳಗೆ, ಅಲ್ಲೆಲ್ಲ ಹೋಗಿ ಮಾಡ್ಬೋದಾಗಿತ್ತು. ಆಮೇಲೆ ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಫಾಲೋವರ್ಸ್ ಬಂದು FB ನಲ್ಲಿ ಜಾಸ್ತಿ ಜನನೇ ಇದ್ದಾರೆ.
ನನ್ನ ನಂಬರೇ ನಾನು ಹಾಕಿ ನನ್ಗೇನಾದ್ರು ತಲೆ ಕೆಟ್ಟಿದ್ದೆ ವೈರಲ್ ಮಾಡ್ಕೊಳ್ಳೋದಿಕ್ಕೆ ಅಂತ ಅನ್ಸುತ್ತೆ. ಇಂಥ ಕಚಡಗಳು ಇರೋರು ಗಂಟ ನಮ್ ದೇಶ ಉದ್ಧಾರ ಆಗಲ್ಲ. ಆಮೇಲೆ ನಮ್ಮಂತವ್ರಿಗೆ ನ್ಯಾಯ ಸಿಗಲ್ಲ ಅಂತ ಅನ್ಕೊಂಡಿದ್ರು ಒಂದಲ್ಲ ಒಂದಿನ ನ್ಯಾಯ ಸಿಕ್ಕೇ ಸಿಗುತ್ತೆ. ಅವತ್ತು ಯಾರು ಏನು ಅಂತ ವಿಚಾರಿಸಿ ಮಾತ್ರ ಸರಿಯಾಗಿ ಅವ್ರಿಗೆ ಒಂದು ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಸೊ ಈ ವಿಡಿಯೋ ಮೂಲಕ ಹೇಳ್ತಾ ಇರೋದು, ಯಾರಾದ್ರೂ ಹೆಲ್ಪ್ ಮಾಡೋದಿದ್ರೆ ಈ ವಿಡಿಯೋ ಒಂದು ಉದ್ದೇಶದಿಂದ ದಯವಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಅಷ್ಟು ಜನ ಫೇಮಸ್ ಯೂಟ್ಯೂಬರ್, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾ ಇರೋ ರೀಲ್ಸ್ ಗಳಲ್ಲಿ ಒಂದಷ್ಟು ಜನ ಫೇಮಸ್ ಆಗಿರ್ತಾರೆ. ಅವ್ರ ವಿಡಿಯೋ ಕೆಳಗಡೆ ಎಲ್ಲ ಹೋಗ್ಬಿಟ್ಟು ನನ್ನ ನಂಬರ್ನ ಮೆನ್ಷನ್ ಮಾಡಿದಾನೆ. ಅವರು ಲೈವ್ ಅಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡಾಕಿರ್ತಾರೆ. ಅಂತ ಟೈಮಲ್ಲಿ ಬಂದು ನನಗೂ ಬೈದಿದ್ದಾರೆ ಅವರು. ಏನ್ರಿ ನೀವು ಒಂದ್ ಹೆಣ್ಮಗಳಾಗಿ ಈ ತರ ಬಂದ್ ಪಬ್ಲಿಕ್ ಅಲ್ಲಿ ಆ ಇನ್ನರ್ ವೇರ್ ಸಿಂಬಲ್ ಹಾಕ್ಬಿಟ್ಟು ಅದನ್ನ ಹಾಕಿದಿರಲ್ಲ ಅಂತ ಹೇಳಿ ಅವ್ರದ್ದೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದೀನಿ ಇವತ್ತು. ಆ ತರ ಎಲ್ಲ ಮಾಡಿದಾನೆ. ಎಂತೆಂತ ಫೇಮಸ್ ಯೂಟ್ಯೂಬರ್ಸ್ ಗಳಿದ್ದಾರೆ ಅವ್ರಿಗೆಲ್ಲಾನು ಅದೇ ತರ ಮಾಡಿದಾನಂತೆ. ಅದ್ರ ಜೊತೆಲಿ ಸಂಜು ಬಸಯ್ಯ ಅಂತ ಇದಾರಲ್ಲ, ಫೇಮಸ್ ಆಕ್ಟರ್ ಅವರು, ಆಕ್ಚುಲಿ ಇದೊಳ್ಳೆ ಕಾಮಿಡಿ ಕಿಲಾಡಿಗಳಲ್ಲಿ ಅವ್ರದ್ದು ಒಂದು ವೈಫ್ದೊಂದು ವಿಡಿಯೋ ಇದೆ. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ್ದು ಪೂಜೆ ಮಾಡ್ತಾ ಇದಾರೆ. ಸೊ ಆ ವಿಡಿಯೋ ಹೋಗ್ಬಿಟ್ಟು ಇವನು ಇನ್ನರ್ ವೇರ್ದು ಸಿಂಬಲ್ ಹಾಕ್ಬಿಟ್ಟು ನನ್ನ ನಂಬರ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ ಕಚಡವಾಗಿ. ಸೊ ಆತರ ಯೂಟ್ಯೂಬರ್ ಆಗ್ಲಿ, ಫೇಮಸ್ ಆಗಿರೋಂತ ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ಹಾಕೋ ಅಂತರ್ದಾಗಿರ್ಬೋದು, ಆರ್ಟಿಸ್ಟ್ ಗಳಿಗೆಲ್ಲ ಹೋಗ್ಬಿಟ್ಟು ಈ ತರ ಕಮೆಂಟ್ ಮಾಡಿದಾಗ ಅವ್ರು ನನ್ನ ಬಗ್ಗೆ ಏನ್ ಅನ್ಕೋಬಹುದು. ನಾನು ವೀಲ್ ಚೇರ್ ಅಲ್ಲಿ ಇದ್ದೀನಿ, ನನ್ನ ಪರಿಸ್ಥಿತಿ ಗೊತ್ತಿಲ್ಲದೆ ಕೆಲವೊಬ್ರು ಬೈದಿದ್ದಾರೆ ನನಗೆ. ಇಂಥ ಮಾನಸಿಕ ಹಿಂಸೆನ ಯಾರು ತಡ್ಕೋಬಹುದಲ್ವಾ? ಈ ತರ ಎಲ್ಲ ಬೇಕಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹೋಗ್ಬಿಟ್ಟು ನನ್ನ ನಂಬರ್ನ ಇದ್ ಮಾಡಿರೋದು, ಪಿನ್ ಮಾಡಿರೋದು, ಎಲ್ಲಾ ಕಡೆ ನನ್ನ ನಂಬರ್ ಹಾಕಿರೋದು. ಅವ್ರುಗಳು ನೋಡೋವಾಗ ಏನ್ ಅನ್ಕೋತಾರೆ, ಇದ್ಯಾರೋ ಕಚಡ ಲೇಡಿ ಅಂತ ಅನ್ಕೊಂಡು ಎಷ್ಟೊಂದ್ ಜನ ನನ್ಗೆಲ್ಲ ಬೈದಿದ್ದಾರೆ. ನಾನ್ ಆಮೇಲೆ ನಾನು ಒಬ್ಳು ಯೂಟ್ಯೂಬರ್, ನಾನು ಹಿಂಗಿದೀನಿ, ವೀಲ್ ಚೇರ್ ಅಲ್ಲಿ ಇದೀನಿ ಅಂತ ಹೇಳಿದ್ಮೇಲೆ, ಅಯ್ಯೋ ಸಾರಿ ಅಕ್ಕ, ನಮ್ಗೆ ಗೊತ್ತಿಲ್ಲದೆ ನೀವ್ ಆತರ ಹೋಗ್ಬಿಟ್ಟು ಒಳ್ಳೊಳ್ಳೆ ವಿಡಿಯೋಗೆ ಹಾಕಿದೀರಾ ಅನ್ಕೊಂಡು ನಾನ್ ನಿಮ್ಗ್ ಬೈಯಕ್ ಬಂದೆ ಅಂತೆಲ್ಲ ಹೇಳಿದಾರೆ ನಂಗೆ. ಚೇತನ್ ಅಂತ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಒಬ್ಬ ಹುಡ್ಗ, ನಮ್ಮ ಪಾಪು ಅಷ್ಟೇ ಏಜ್ ಅನ್ಸುತ್ತೆ, ಒಂದು 12 ವರ್ಷ 13 ವರ್ಷ ಇರ್ಬೇಕು ಆ ಹುಡ್ಗ. ಅಪೋಲೋ ಹಾಸ್ಪಿಟಲ್ ಅಲ್ಲ ಅದ್ ಯಾವ್ದೋ ಹಾಸ್ಪಿಟಲ್ ಅಲ್ಲಿ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದೆ. ಸೊ ಅವ್ರಿಗೆ ಫಂಡ್ ರೈಸ್ ಮಾಡೋ ಅಂತ ವಿಡಿಯೋಗೆ ಹೋಗ್ಬಿಟ್ಟು ಈ ನನ್ ಮಗ ಕಮೆಂಟ್ ಹಾಕಿದಾನೆ. ಅವ್ರು ಗೊತ್ತಿಲ್ಲದೆ ಬೈಯೋದಿಕ್ಕೆ ಅಂತ ಹೇಳಿ ಕಾಲ್ ಮಾಡಿದಾಗ, ಆಮೇಲೆ ನಾನು ಯೂಟ್ಯೂಬರೇ ಅಂತೆಲ್ಲ ಹೇಳದ್ಮೇಲೆ 7 ವರ್ಷದಿಂದ ಈ ತರ ಆಕ್ಸಿಡೆಂಟ್ ಆಗಿತ್ತು ಅಂದಾಗ, ಅಕ್ಕ ನಿಮ್ಮ ಹತ್ರ ನಾನು ಮಾತಾಡಿದೀನಿ, ಆದ್ರೆ ನೋಡಿ ಈ ತರ ಕಮೆಂಟ್ ಹಾಕಿದಾನಲ್ಲ, ನಾವು ವಾಯ್ಸ್ ರೈಸ್ ಮಾಡೋಣ ಇದ್ರ ಬಗ್ಗೆ ಅಂತೆಲ್ಲ ಮಾತಾಡಿದ್ರು ನನ್ನ ಹತ್ರ. ಅಂದ್ರೆ ಅವರೆಲ್ಲ ಫೇಮಸ್ ಆಗಿರೋರು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತವ್ರ ವಿಡಿಯೋಗಳಿಗೆಲ್ಲ ಹೋಗ್ ಹಾಕಿದ್ದಾರೆ. ಯಾರೋ ಬೈಕರ್ ವಿಡಿಯೋಗಳಿಗೆಲ್ಲ ಹೋಗ್ ಹಾಕಿರೋದು. ನನ್ನ ನಂಬರ್ ಎಲ್ಲಾ ಕಡೆ ಮೆನ್ಷನ್ ಮಾಡಿದಾನೆ. ಏನ್ ಬಂದಿದ್ಯೋ ಅವನಿಗೆ ಗೊತ್ತಿಲ್ಲ. ಅಂತೂ ಸಿಕ್ಕಿದ್ರೆ ಮಾತ್ರ ನಾನು ಏನ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನನ್ ಕೈಲಾಗ್ದೋಳು ಅಂತ ಹೇಳಿ ತುಂಬಾ ಆಟ ಆಡಿಸ್ತಾ ಇದ್ದಾನೆ. ಒಂದು ಟೈಮ್ ಬರುತ್ತೆ ಎಲ್ಲದಕ್ಕೂ. ಇರೋದೇ ಜೀವನ 2 ದಿನ, ಅಟ್ಲೀಸ್ಟ್ ಒಳ್ಳೆ ರೀತಿಯಲ್ಲಿ ಅಕ್ಕ ತಂಗಿ ಈ ತರ ಒಂದ್ ಭಾವನೆಯಿಂದ ಬದುಕಿದ್ರೆ ಒಂದ್ 2 ದಿನ ಜೀವನ ಮಾಡ್ಬೋದು. ಸೊ ಈ ತರ ಒಬ್ರು ಬಗ್ಗೆ ಅವಹೇಳನ ಮಾಡ್ಕೊಂಡು ಎಷ್ಟ್ ದಿನ ಬದುಕ್ತೀರಾ ನೀವುಗಳಾದ್ರೆ? ಏನಕ್ಕೋಸ್ಕರ ಒಬ್ರನ್ನ ಈ ತರ ನಿಂದನೆ ಮಾಡ್ಕೊಂಡ್ ಬದುಕೋ ಅಂತದ್ದಲ್ವಾ? ಏನೇ ಮಾಡಿದ್ರು ನಿಯತ್ತಾಗಿ ಬದುಕದ್ನ ಕಲ್ತ್ಕೊಳ್ಳಿ. ಯಾಕಂದ್ರೆ ಇವಾಗ ನಿಯತ್ತಿಗೆ ಒಂದ್ ಸ್ವಲ್ಪ ದಿನ ಕಾಲ ಇರೋದು. ಇವತ್ತೇನೋ ನಾನ್ ಮಾಡ್ಬಿಟ್ಟೆ, ಅವ್ರನ್ನ ಅಯ್ಯೋ ಅನ್ಸ್ಬಿಟ್ಟೆ ಅಂತ ಹೇಳಿ ಖುಷಿ ಪಡ್ಬೋದು. ನಾಳೆ ದಿನ ಅದಕ್ಕಿಂತ ಡಬಲ್ ನೋವನ್ನ ಅನ್ಭವಿಸುವಂತ ಪರಿಸ್ಥಿತಿ ಬರುತ್ತೆ. ಮನುಷ್ಯನ ಜೀವನ ನೀರ್ ಮೇಲೆ ಗುಳ್ಳೆ ತರ, ಯಾವಾಗ ಪಟ್ಟಂತದ ಗೊತ್ತಾಗಲ್ಲ. ಆದ್ರೆ ಈ ತರ ಮೋಸ ಮಾಡ್ಕೊಂಡ್ ಬದುಕ್ತಾ ಇದ್ರೆ ಒಂದಲ್ಲ ಒಂದಿನ ಅನ್ಭವಿಸ್ತೀರಾ. ಏನಕ್ಕೋಸ್ಕರ ಒಬ್ರಿಗೆ ಈ ತರ ಎಲ್ಲ ಮಾಡಿ ನೋವು ಕೊಡ್ಬೇಕು ಅನ್ನೋದು ಏನಿರುತ್ತಲ್ವಾ? ಏನಾದ್ರು ಆತರ ದ್ವೇಷ ಮುಂದೆ ಫೇಸ್ ಟು ಫೇಸ್ ಮಾತಾಡಿ ಬಗೆಹರಿಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರ್ಬೇಕು. ಯಾವನೇ ಗಂಡ್ಸಾದ್ರೂ ಅಷ್ಟೇ, ಯಾವನೇ ಹೆಂಗ್ಸಾದ್ರೂ ಅಷ್ಟೇ. ಯಾಕೆ ಬೆನ್ನಿಂದ ನಿಂತು ಈ ತರ ಎಲ್ಲ ಆಟ ಆಡ್ಕೊಂಡು 2 ದಿನ ಈ ತರ ಒಂದು ಚಂಗ್ಲು ಆಟಗಳೆಲ್ಲ ಆಡ್ಕೊಂಡು ಏನಕ್ಕೆ ಬದುಕಿರ್ತೀರ ನೀವುಗಳು? ಮನುಷ್ಯನ ಜೀವನ ಯಾವಾಗ ಏನಾಗುತ್ತೋ ಹೇಳಕ್ ಬರಲ್ಲ. ಒಬ್ಬ ಮನುಷ್ಯ ಇವತ್ ಬೆಳಗ್ಗೆ ಹೊರಗಡೆ ಹೊರಟ್ರೆ ಅವ್ನು ವಾಪಸ್ ಬರ್ತಾರೆ ಅಂತ ಗ್ಯಾರಂಟಿನೇ ಇರಲ್ಲ ಇವತ್ತು. ಆದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಹಿಂಗೆಲ್ಲ ಮಾಡ್ಕೊಂಡು ನೀವೆಲ್ಲ ಬದುಕ್ತಿರಲ್ಲ, ಎಷ್ಟ್ ದಿನ ನಿಮ್ ಜೀವನ ಇದು?